ಏಕೈಕ ದೇವರು ಮತ್ತು ಜೀವನದ ಉದ್ದೇಶ ಒಂದಕ್ಕೊಂದು ಒರಗಿರುವ ಭಾರವಾದ ಕಲ್ಲುಗಳ ಸಾಲೊಂದನ್ನು ಕಲ್ಪಿಸಿಕೊಳ್ಳಿ. ಪ್ರತಿಯೊಂದು ಕಲ್ಲು ತನ್ನ ಹಿಂದಿನ ಕಲ್ಲಿಗೆ ಒರಗಿದ್ದರೆ ಮತ್ತು ಆ ಹಿಂದಿನ ಕಲ್ಲು ಇನ್ನೊಂದಕ್ಕೆ ಒರಗಿದ್ದರೆ ಎಲ್ಲಾ ಕಲ್ಲುಗಳು ಕೆಳಗೆ ಬೀಳುತ್ತವೆ. ಅವೆಲ್ಲವನ್ನೂ ನಿಂತಿರುವಂತೆ ಮಾಡಲು ಕೊನೆಯಲ್ಲಿ ಯಾವುದಕ್ಕೂ ಒರಗಿಲ್ಲದ ಒಂದು ವಸ್ತು ಇರಲೇಬೇಕು. ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವಷ್ಟು ಶಕ್ತಿಯುತವಾದ, ತನ್ನಷ್ಟಕ್ಕೆ ತಾನೇ ನಿಂತಿರುವ ಮತ್ತು ಬೇರೆ ಯಾವುದರ ಮೇಲೂ ಅವಲಂಬಿತವಲ್ಲದ ಒಂದು ವಸ್ತು ಇರಬೇಕು. ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಆ ಕಲ್ಲುಗಳಂತೆಯೇ, ಪ್ರತಿಯೊಂದು ಕಲ್ಲು ನಿಲ್ಲಲು ಇತರ ಕಲ್ಲುಗಳಿಗೆ ಒರಗುವಂತೆಯೇ, ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಇತರ ಅನೇಕ ವಸ್ತುಗಳ ಅಗತ್ಯವಿದೆ. ನೀವು ಗಾಳಿ, ನೀರು ಮತ್ತು ಆಹಾರದ ಮೇಲೆ ಅವಲಂಬಿತರಾಗಿದ್ದೀರಿ. ಆಹಾರವು ಭೂಮಿ, ಮಳೆ ಮತ್ತು ಸೂರ್ಯನ ಮೇಲೆ ಅವಲಂಬಿತವಾಗಿದೆ. ಸೂರ್ಯನು ಭೌತಿಕ ನಿಯಮಗಳ ಮೇಲೆ ಅವಲಂಬಿತನಾಗಿದ್ದಾನೆ. ನೀವು ಎಲ್ಲಿ ನೋಡಿದರೂ ಒಂದು ವಸ್ತುವು ಹಲವಾರು ಇತರ ವಸ್ತುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ವಿಜ್ಞಾನವು ಈ ಸಂಬಂಧಗಳನ್ನು ಚೆನ್ನಾಗಿ ವಿವರಿಸುತ್ತದೆ. ಒಂದು ವಸ್ತುವು ಇನ್ನೊಂದರ ಮೇಲೆ ಹೇಗೆ ಅವಲಂಬಿತವಾಗಿದೆ ಎಂಬುದನ್ನು ಅದು ಹೇಳುತ್ತದೆ. ಆದರೆ ಈ ಸಂಪೂರ್ಣ ಕಲ್ಲುಗಳ ಸಾಲು ಮೊದಲ ಸ್ಥಾನದಲ್ಲಿ ಏಕೆ ನಿಂತಿದೆ ಎಂಬುದನ್ನು ಅದು ವಿವರಿಸುವುದಿಲ್ಲ. ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವಷ್ಟು ಶಕ್ತಿಯುತವಾದದ್ದು ಯಾವುದು ಎಂಬ ಪ್ರಶ್ನೆಗೆ ಅದನ್ನು ಅರ್ಥಮಾಡಿಕೊಳ್ಳಲು ನಾವು ಅವಲಂಬಿತ ವಸ್ತುಗಳ ಸರಪಳಿಯಾಚೆಗೆ ನೋಡಬೇಕು. ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವ, ಆದರೆ ಯಾವುದಕ್ಕೂ ಹೊರಗಿಲ್ಲದ ಮತ್ತು ಬೇರೆ ಯಾವುದರ ಮೇಲೂ ಅವಲಂಬಿತವಲ್ಲದ ಒಂದು ಶಕ್ತಿ, ಬೀಯಿಂಗ್, ಇರಲೇಬೇಕು. ಎಲ್ಲಾ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳುವ, ಆದರೆ ಬೇರೆ ಯಾವುದರಿಂದಲೂ ಹಿಡಿದಿಟ್ಟುಕೊಳ್ಳಲ್ಪಡುವುದಿಲ್ಲ. ಆ ಅಸ್ತಿತ್ವವನ್ನೇ ನಾವು ಸರ್ವಶಕ್ತ ದೇವರು ಎಂದು ಕರೆಯುತ್ತೇವೆ. ಜೀವನದ ಉದ್ದೇಶ ಹಾಗಾಗಿ ಸರ್ವಶಕ್ತ ದೇವರು ನಮ್ಮನ್ನು ಮತ್ತು ನಮ್ಮ ಸುತ್ತಲಿರುವ ಎಲ್ಲವನ್ನೂ ಸೃಷ್ಟಿಸಿದನು. ನಾವು ಸುತ್ತಲೂ ನೋಡಿದರೆ ಪ್ರತಿಯೊಂದಕ್ಕೂ ಸ್ಪಷ್ಟವಾದ ಉದ್ದೇಶವಿರುವುದು ಕಂಡುಬರುತ್ತದೆ. ಸೂರ್ಯನು ಭೂಮಿಯನ್ನು ಬೆಚ್ಚಗಿರಿಸುತ್ತಾನೆ ಮತ್ತು ನೀರನ್ನು ಆಕಾಶಕ್ಕೆತ್ತಿ ಮೋಡಗಳನ್ನು ರೂಪಿಸುತ್ತಾನೆ. ಗಾಳಿಯು ಮೋಡಗಳನ್ನು ಚಲಿಸುವಂತೆ ಮಾಡುತ್ತದೆ. ಮೋಡಗಳಿಂದ ಬರುವ ಮಳೆಯು ಸಸ್ಯಗಳನ್ನು ಬೆರೆಸುತ್ತದೆ. ಸಸ್ಯಗಳು ಮತ್ತು ಪ್ರಾಣಿಗಳು ಮಾನವರಿಗೆ ಆಹಾರವನ್ನು ಒದಗಿಸುತ್ತವೆ. ವಿಶ್ವದಲ್ಲಿ ಯಾವುದೂ ಯಾದೃಚ್ಛಿಕವಾಗಿ ಅಥವಾ ಉದ್ದೇಶರಹಿತವಾಗಿ ಕಾಣುವುದಿಲ್ಲ. ನಿರ್ಜೀವ ವಸ್ತುಗಳಿಗೂ ಉದ್ದೇಶವಿರುವಾಗ ಒಂದು ತಾರ್ಕಿಕ ಪ್ರಶ್ನೆ ಉದ್ಭವಿಸುತ್ತದೆ. ಅತ್ಯುನ್ನತ ಮಟ್ಟದ ಬುದ್ಧಿವಂತಿಕೆ ಮತ್ತು ಅರಿವನ್ನು ಹೊಂದಿರುವ ಮಾನವರನ್ನು ಸರ್ವಶಕ್ತ ದೇವರು ಏಕೆ ಸೃಷ್ಟಿಸಿದನು? ಈ ಪ್ರಶ್ನೆಗೆ ಉತ್ತರಿಸಲು ದೇವರು ತನ್ನ ಸಂದೇಶವನ್ನು ಮಾನಕುಲಕ್ಕೆ ತಲುಪಿಸಲು ಪ್ರವಾದಿಗಳನ್ನು ಕಳುಹಿಸಿದನು. ಪ್ರವಾದಿಗಳಾದ ಆದಮ್, ನೋಹ, ಅಬ್ರಹಾಂ, ಮೋಸೆಸ್, ಡೇವಿಡ್, ಸಾಲೊಮನ್, ಜೀಸಸ್ ಮತ್ತು ಜಾನ್ ಅವರಿಂದ ಹಿಡಿದು ಅಂತಿಮ ಪ್ರವಾದಿ, ಪವಿತ್ರ ಪ್ರವಾದಿ ಮುಹಮ್ಮದ್ ಅವರೆಲ್ಲರ ಮೇಲೆ ಶಾಂತಿ ಇರಲಿ ಅವರವರೆಗೆ ಪ್ರತಿಯೊಬ್ಬ ಪ್ರವಾದಿಯೂ ಒಂದೇ ಸ್ಪಷ್ಟ ಸಂದೇಶದೊಂದಿಗೆ ಬಂದರು. ದೇವರು ಮಾನವರನ್ನು ಆತನನ್ನು ಆರಾಧಿಸಲು ಮತ್ತು ವಿಧೇಯರಾಗಲು ಸೃಷ್ಟಿಸಿದನು ಮತ್ತು ಈ ಐಹಿಕ ಜೀವನವು ದೇವರಿಗೆ ನಮ್ಮ ವಿಧೇಯತೆಯ ನಿರಂತರ ಪರೀಕ್ಷೆಯಾಗಿದೆ. ನಮ್ಮ ಪ್ರತಿಯೊಂದು ಕಾರ್ಯ, ಮಾತು, ಆಲೋಚನೆ ಮತ್ತು ಉದ್ದೇಶಗಳನ್ನು ದೇವದೂತರು ದಾಖಲಿಸುತ್ತಾರೆ. ಮರಣದ ಕ್ಷಣದಲ್ಲ ಪರೀಕ್ಷೆಯ ಮುಗಿಯುತ್ತದೆ ಮತ್ತು ಫಲಿತಾಂಶಗಳು ಬಹಿರಂಗವಾಗುತ್ತವೆ. ಸರ್ವಶಕ್ತ ದೇವರಲ್ಲಿ ನಂಬಿಕೆಯಿಟ್ಟು ಸತ್ಕರ್ಮಗಳನ್ನು ಮಾಡಿದವರು ಶಾಶ್ವತವಾಗಿ ಸ್ವರ್ಗದಲ್ಲಿ ಪ್ಯಾರಡೈಸ್ ಯಶಸ್ಸನ್ನು ಪಡೆಯುತ್ತಾರೆ. ಸರ್ವಶಕ್ತ ದೇವರನ್ನು ನಂಬದ ಮತ್ತು ತಿರಸ್ಕರಿಸಿದವರು ನರಕದ ಬೆಂಕಿಯಲ್ಲಿ ಹೆಲ್ಫೈರ್ ಶಾಶ್ವತ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಸತ್ಯವನ್ನು ನಾವು ಹೇಗೆ ತಿಳಿಯುವುದು? ಪ್ರವಾದಿಗಳು ಬಂದರು ಎಂದು ನಮಗೆ ಹೇಗೆ ಗೊತ್ತು? ಅವರು ದೇವರಿಂದ ಪಡೆದ ದಿವ್ಯ ಗ್ರಂಥಗಳನ್ನು ಬಿಟ್ಟು ಹೋಗಿದ್ದಾರೆ. ಎಲ್ಲ ದಿವ್ಯ ಗ್ರಂಥಗಳು ಕಾಲಕ್ರಮೇಣ ಬದಲಾವಣೆಗೊಂಡವು. ಆದರೆ ಪವಿತ್ರ ಕುರಾನ್, ಹೋಲಿ ಕುರಾನ್ ಮಾತ್ರ ಇದಕ್ಕೆ ಹೊರತಾಗಿ ಅಲ್ಪಂದೊಂದು ವರ್ಷಗಳ ಬಳಿಕವೂ ಇಂದಿನವರೆಗೂ ಪರಿಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟಿದೆ. ಆದರೆ ಕುರಾನ್ ನಿಜವಾಗಿಯೂ ಸರ್ವಶಕ್ತಿ ದೇವರಿಂದ ಬಂದಿದೆಯೆಂದು ನಮಗೆ ಹೇಗೆ ಗೊತ್ತು? ಈಗ ದೇವರ ಅಗತ್ಯ ಗುಣಲಕ್ಷಣಗಳ ಬಗ್ಗೆ ಯೋಚಿಸೋಣ. ಅವನು ಆದಿಯಿಲ್ಲದವನು ಮತ್ತು ಅಂತ್ಯವಿಲ್ಲದವನು ಆಗಿರಬೇಕು. ಅವನು ಅಸ್ತಿತ್ವಕ್ಕೆ ಬರಲು, ಅವನನ್ನು ಅಸ್ತಿತ್ವಕ್ಕೆ ತರಲು ಅವನು ಯಾವುದನ್ನಾದರೂ ಅವಲಂಬಿಸಿರುತ್ತಾನೆ. ಆದ್ದರಿಂದ ಬೇರೆ ಯಾವುದರ ಮೇಲೂ ಅವಲಂಬಿತವಾಗತ್ತಾ ಆ ಶಕ್ತಿ ಅವನಾಗಲಾರನು, ಏಕೆಂದರೆ ಅವನ ಅಂತ್ಯವು ಉಳಿದೆಲ್ಲವೂ ಅಂತ್ಯಗೊಳ್ಳುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಹಾಗಾಗಿ ದೇವರಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಅವನು ಏಕೈಕನಾಗಿರಬೇಕು. ಇಬ್ಬರು ಸೃಷ್ಟಿಕರ್ತರೂ ಇದ್ದರೆ ಒಬ್ಬರ ಇಚ್ಛೆಯೂ
ಇನ್ನೊಬ್ಬರ ಶಕ್ತಿಯನ್ನ ಮಿತಿಗೊಳಿಸುತ್ತದೆ ಮತ್ತು ಸೀಮಿತವಾದ ಅಸ್ತಿತ್ವವು ದೇವರಾಗಲಾರದು. ಉದಾಹರಣೆಗೆ, ಒಬ್ಬ ಸೃಷ್ಟಿಕರ್ತನು ಸೂರ್ಯನು ಉದಯಿಸಬೇಕೆಂದು ಬಯಸಿದರೆ ಮತ್ತು ಇನ್ನೊಬ್ಬನು ಅದು ಮುಳುಗಬೇಕೆಂದು ಬಯಸಿದರೆ ಒಬ್ಬರು ಮಾತ್ರ ಯಶಸ್ವಿಯಾಗಬಹುದು. ಸೋತವನು ಶಕ್ತಿಹೀನನಾಗುತ್ತಾನೆ ಮತ್ತು ಶಕ್ತಿಹೀನನಾದವನು ಎಲ್ಲವೂ ಅವಲಂಬಿತವಾಗಿರುವ ದೇವರಾಗಲು ಸಾಧ್ಯವಿಲ್ಲ. ಕೊನೆಯದಾಗಿ, ಅವನು ಯಾವುದೇ ರೀತಿಯಲ್ಲಿ ತನ್ನ ಸೃಷ್ಟಿಯನ್ನ ಹೋಲುವಂತಿಲ್ಲ. ಅವನು ಹಾಗೆ ಇದ್ದರೆ ಅವನು ಅವುಗಳಂತೆಯೇ ಅವಲಂಬಿತನಾಗಿರುತ್ತಾನೆ ಮತ್ತು ಪ್ರತಿಯೊಬ್ಬರೂ ಅವಲಂಬಿತವಾಗಿರುವ ಶಕ್ತಿ ಅವನಾಗಲು ಸಾಧ್ಯವಿಲ್ಲ. ಈಗ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ಜನರು ಆರಾಧಿಸುವ ಎಲ್ಲಾ ದೇವರುಗಳಲ್ಲಿ ಈ ತಾರ್ಕಿಕ ಮಾನದಂಡಗಳಿಗೆ ಯಾವುದು ಹೊಂದಿಕೆಯಾಗುತ್ತದೆ? ಅದು ಪವಿತ್ರ ಕುರಾನನ್ನು ಕಳುಹಿಸಿದ ದೇವರು. ಅಧ್ಯಾಯ 112ರಲ್ಲಿ ಅಲ್ಲಾಹ್ ಹೇಳುತ್ತಾನೆ, ಹೇಳಿರಿ, ಅವನು ಅಲ್ಲಾಹ್ ಏಕೈಕನು, ಅಲ್ಲಾಹ್ ನಿರಾಶ್ರಯಿ, ಸ್ವಾವಲಂಬಿ. ಅವನು ಯಾರನ್ನೂ ಹೆತ್ತಿಲ್ಲ ಮತ್ತು ಯಾರಿಂದಲೂ ಜನಿಸಿಲ್ಲ ಮತ್ತು ಅವನಿಗೆ ಸಮಾನರು ಯಾರೂ ಇಲ್ಲ. ಏಕೈಕ ದೇವರು, ಯಾವುದರ ಅಗತ್ಯವಿಲ್ಲದವನು, ಎಲ್ಲದಕ್ಕೂ ಅವನ ಅಗತ್ಯವಿದೆ, ಶಾಶ್ವತವಾದವನು, ಮಗನಿಲ್ಲ, ತಂದೆಯಿಲ್ಲ, ಸೃಷ್ಟಿಗಿಂತ ಸಂಪೂರ್ಣವಾಗಿ ಭಿನ್ನವಾದವನು, ಪಾಲುದಾರನಿಲ್ಲ, ಸಮಾನರಿಲ್ಲ. ತರ್ಕವು ದೇವರು ಹೇಗಿರಬೇಕು ಎಂದು ಬಯಸುತ್ತದೆಯೋ ಕುರಾನ್ ದೇವರನ್ನು ನಿಖರವಾಗಿ ಹಾಗೆಯೇ ವಿವರಿಸುತ್ತದೆ. ಇದು ಕಾಕತಾಳೀಯವಲ್ಲ. ಪವಿತ್ರ ಕುರಾನ್ ನಿಜವಾಗಿಯೂ ವಿಶ್ವದ ಸೃಷ್ಟಿಕರ್ತನಾದ ಸರ್ವಶಕ್ತ ಅಲ್ಲಾಹ್ನಿಂದ ಕಳುಹಿಸಲ್ಪಟ್ಟ ಗ್ರಂಥ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಆಹ್ವಾನಾದರಿಂದ ನಾವು ನಿಮ್ಮನ್ನು ಇಸ್ಲಾಂ ಧರ್ಮಕ್ಕೆ ಆಹ್ವಾನಿಸುತ್ತೇವೆ. ಆಕಾಶಗಳು, ಭೂಮಿ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿದ ಸತ್ಯದೇವರ ಆರಾಧನೆಗೆ. ಇಸ್ಲಾಂ ಅನ್ನು ಪ್ರವೇಶಿಸಲು ಪ್ರಾಮಾಣಿಕತೆಯಿಂದ ಸರಳವಾಗಿ ಹೀಗೆ ಹೇಳಿ: ಆರಾಧನೆಗೆ ಅರ್ಹವಾದ ಬೇರೆ ಯಾವುದೇ ದೇವರಿಲ್ಲ ಎಂದು ನಾನು ಸಾಕ್ಷಿ ವಹಿಸುತ್ತೇನೆ ಮತ್ತು ಮುಹಮ್ಮದ್ ಅವರು ಅಲ್ಲಾಹ್ ಅವರ ಪ್ರವಾದಿ ಎಂದು ನಾನು ಸಾಕ್ಷಿ ವಹಿಸುತ್ತೇನೆ, ನಂಬುತ್ತೇನೆ. ಅಶ್ಹದು ಅನ್ ಲಾ ಇಲಾಹ ಇಲ್ಲಾ ವ ಅಶ್ಹದು ಅನ್ನ ಮುಹಮ್ಮದನ್ ರಸೂಲುಲ್ಲಾ. ನಾವು ಹೇಳುವುದು ತಪ್ಪಾಗಿದ್ದರೆ ನೀವು 3 ನಿಮಿಷಗಳನ್ನು ಕಳೆದುಕೊಳ್ಳುತ್ತೀರಿ. ನಾವು ಹೇಳುವುದು ಸರಿಯಾಗಿದ್ದರೆ ನೀವು ದೂರ ಹೋಗುವ ಮೂಲಕ ಅಂತ್ಯವಿಲ್ಲದ ಪರಲೋಕದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ. ನೀವು ಒಳಗೆ ನಡೆಯುವಿರಾ?